ನಮಸ್ಕಾರ ಎಲ್ರಿಗೂ ವಿವಿಧ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ತುಂಬ ಪೌಷ್ಟಿಕವಾಗಿರೋ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಉತ್ತುತ್ತಿ ಅಥವಾ ಡ್ರೈ ಖರ್ಜೂರವನ್ನು ಬೀಜ ತೆಗೆದು ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಇಲ್ಲಿ ನಾನು 2 ಕಪ್ ಆಗುವಷ್ಟು ಉತ್ತುತ್ತಿ ತಗೊಂಡಿದ್ದೀನಿ. ಉತ್ತತ್ತಿಯನ್ನು ಯಾವಾಗಲೂ ಚೆನ್ನಾಗಿ ತೊಳೆದು ಬಳಸೋದು ಉತ್ತಮ. ಅದನ್ನು ನೀರು ಹಾಕದೆ ತರಿತರಿಯಾಗಿ ರುಬ್ಕೊಳ್ಳಿ. ನಂತರ ಬಾಣಲೆಗೆ 1/4 ಕಪ್ ಶೇಂಗಾ ಹಾಕಿ ಕೆಂಪಗೆ ಹುರ್ಕೋಬೇಕು. ಈ ಥರ ಕೆಂಪಗಾದರೆ ಸಾಕು. ಅದನ್ನು ಸಿಪ್ಪೆ ತೆಗೆದು ಅರ್ಧ ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ಬಾಣಲಿಗೆ 3 ಚಮಚ ತುಪ್ಪ ಸೇರಿಸಿ, ತುಪ್ಪ ಬಿಸಿಯಾದ ಮೇಲೆ ಗೋಂದ್ ಅಥವಾ ಅಂಟು ಸೇರಿಸಿ. ಇಲ್ಲಿ ನಾನು 1/4 ಕಪ್ ಆಗುವಷ್ಟು ಗೋಂದ್ ತಗೊಂಡಿದ್ದೀನಿ. ಇದನ್ನು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು. ಸಂಡಿಗೆ ರೀತಿಯಲ್ಲಿ ಇದು ಅರಳತ್ತೆ. ಆಮೇಲೆ ತೆಗೀರಿ. ನಂತರ ಸ್ವಲ್ಪ ತಣ್ಣಗಾದ ಮೇಲೆ ಕೈನಲ್ಲೇ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ನಂತರ ಅದೇ ಬಾಣಲೆಗೆ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿರುವಂತಹ ಉತ್ತುತ್ತಿಯನ್ನು ಸೇರಿಸಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನಂತರ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪುಡಿ ಹಾಗೂ 1 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉತ್ತುತ್ತಿಯಲ್ಲಿ ಸಿಹಿ ಅಂಶ ಕಡಿಮೆ ಇರೋದ್ರಿಂದ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಬೆಲ್ಲ ಕರಗಿ ಮತ್ತು ಪುಡಿ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕು. ನಂತರ ಅದಕ್ಕೆ ಹುರಿದ ಶೇಂಗಾ ಬೀಜ ಹಾಗೆ ಪುಡಿ ಮಾಡಿದ ಗೋಂದ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣಗಾದ ಮೇಲೆ ನಿಮಗೆ ಬೇಕಾದಷ್ಟು ಗಾತ್ರಕ್ಕೆ ಉಂಡೆ ಮಾಡ್ಕೊಳ್ಳಿ. ಇದನ್ನು ಡೈಲಿ ಒಂದು ಲಡ್ಡು ತಿಂತಾ ಬಂದರೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಸಿಗತ್ತೆ. ಹಾಗೂ ಐರನ್ ಡಿಫಿಷಿಯನ್ಸಿ ಇದ್ದರೆ ಅದಕ್ಕೂ ತುಂಬ ಒಳ್ಳೆಯದು. ಮಕ್ಕಳಿಗೂ ಸಹಿತ ಕೊಡ್ಬೋದು. ಹೆಲ್ದಿ ನ್ಯೂಟ್ರಿಷಿಯಸ್ ಉತ್ತುತ್ತಿ ಲಡ್ಡು ಈಗ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಟ್ರೈ ಮಾಡಲು ಮರೆಯದೇ ಇರಿ. Thanks for watching.